Let us resume this program. We will start with welcome dance. Those who are in welcome dance, guys, please come on the stage. కావాలే చాలే ఇది చాలే ఇంకై నువ్వే వచ్చి వాడాలే ఇకపై తిరనాళ్ళే గుండెల్లోన వేగం పెంచావే గుమ్మంలోకి హోలీ తెచ్చావే నువ్వు పక్కనుంటే ఇంతేనేమోనే నాకొక్కో గంట ఒక్కో జన్మే మళ్ళీ పుట్టి చేస్తున్నాను ఇంకేం కావాలే చాలే ఇది చాలే ఇంకై నువ్వే వచ్చి వానవే ఇకపై తిరనాళ్ళే I request all the dignitaries, please come on the stage. Please, sir. ಎಲ್ಲರಿಗೂ ಸುಂದರ ಸಂಜೆಯ ಶುಭಾಶಯಗಳು. ಕಬ್ಬೂರ್ ಎಜುಕೇಷನ್ ಸೊಸೈಟಿ ವಿನ್ನರ್ ಸಮೂಹ ಸಂಸ್ಥೆಗಳು 2024-25-26ನೇ ಸಾಲಿನ ವಿದ್ಯಾರ್ಥಿ ಸಂಘ ಸಮಾರೋಪ ಸಮಾರಂಭ ಹಾಗೂ ಸಾಂಸ್ಕೃತಿಕ ಸಂಜೆಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೆಯದಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ರಾಧಿಕಾ, ಪ್ರಥಮ BA ವಿದ್ಯಾರ್ಥಿನಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गान
गीततत्राय गीतगोत्राय धीमहि गूढगुह्वाय गन्धमर्ताय गोचराय धीमहि गुणातीताय गुणाधीशाय गणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಪ್ರಾರ್ಥನಾ ಗೀತೆಯನ್ನು ಹಾಡಿದ ರಾಧಿಕಾ ಇವರಿಗೆ ಧನ್ಯವಾದಗಳು. ಈಗ ಅತಿಥಿಗಳನ್ನು ಸ್ವಾಗತ ಕೋರಲು ಬರುತ್ತಿದ್ದಾರೆ ಗೌರಮ್ಮ HM, ದ್ವಿತೀಯ BA ವಿದ್ಯಾರ್ಥಿನಿ. ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಈ ಸಂಗೀತ ಸಂಜೆಗೆ ಎಲ್ಲರನ್ನು ಭವ್ಯ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಸರ್, ಸಂಸ್ಥಾಪಕರು ವಿನ್ನರ್ ಸಮೂಹ ಸಂಸ್ಥೆಗಳು ದಾವಣಗೆರೆ, ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ NT ಮರುಳುಸಿದ್ದಪ್ಪನವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ಪ್ರಸನ್ನ ರೆಡ್ಡಿ ಸರ್, ಹಿರಿಯ ಪ್ರಾಧ್ಯಾಪಕರು ದಾವಣಗೆರೆ, ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ವರ್ಗದವರಿಗೂ ಸಹ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನೆಲ್ಲ ಪೋಷಕ ವೃಂದದವರಿಗೂ ಸಹ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನನ್ನೆಲ್ಲ ಸಹಪಾಠಿಗಳಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರುವ ಮೂಲಕ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ಕಾರ. ಸ್ವಾಗತವನ್ನು ಕೋರಿದ ಗೌರಮ್ಮ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ವಿನ್ನರ್ಸ್ ಕಾಲೇಜಿನ ವಾರ್ಷಿಕ ವರದಿಯನ್ನು ಪಡಿಸಲಿದ್ದಾರೆ ಶ್ರೀಮತಿ ನಿರ್ಮಲಾ, ಉಪನ್ಯಾಸಕರು. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಬಸವಣ್ಣನವರ ವಚನದೊಂದಿಗೆ ವಿನ್ನರ್ಸ್ ಸಮೂಹ ಸಂಸ್ಥೆಗಳ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಹಮ್ಮಿಕೊಂಡಿರುವ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ಸರ್ವ ಗಣ್ಯರಿಗೂ, ಬಂಧು ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ಸಹೋದ್ಯೋಗಿಗಳಿಗೂ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. 2025-26ನೇ ಸಾಲಿನ ನಮ್ಮ ಕಾಲೇಜಿನ ವಾರ್ಷಿಕ ವರದಿ ಇಂತಿದೆ. ದಿನಾಂಕ 4/8/2025ರಂದು ವಿನ್ನರ್ಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸತತ 3 ದಿನಗಳ ಕಾಲ ಅತ್ಯುತ್ತಮ ನುರಿತ ಉಪನ್ಯಾಸಕರಾದ ಡಾಕ್ಟರ್ ವೆಂಕಟೇಶ್ ಬಾಬು, ಡಾಕ್ಟರ್ M ಸುರೇಂದ್ರ ಮತ್ತು ಡಾಕ್ಟರ್ ರಾಮಚಂದ್ರರಾವ್ ಎಲ್ ರವರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರಿ ಮಾಡಬೇಕು ಎಂಬುದಾಗಿ ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ನೀಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ದಿನಾಂಕ 15/8/2025ರಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಸ್ಥೆಯ ಸಂಸ್ಥಾಪಕರಾದ ಶಿವರಾಜ್ ಕಬ್ಬೂರ್ ಅವರ ಅಧ್ಯಕ್ಷತೆಯಲ್ಲಿ ಧ್ವಜಾರೋಹಣವನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ದಿನದ ಮಹತ್ವವನ್ನು ತಿಳಿಸಲಾಯಿತು. ದಿನಾಂಕ 5/9/2025ರಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಅಚ್ಚರಿ ಮೂಡಿಸಲು ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಎಲ್ಲ ಉಪನ್ಯಾಸಕರಿಗೂ ಶುಭ ಕೋರಿ ಸಿಹಿ ಹಂಚಿ ಅವರ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕುರಿತು ಹಿತನುಡಿಗಳನ್ನು ಆಡಿದರು. ದಿನಾಂಕ 12/9/2025 ಶುಕ್ರವಾರ ಸಮಯ 10:30ಕ್ಕೆ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಪ್ರೆಸ್ಟೋಫಿಯಾ ಕಾರ್ಯಕ್ರಮವನ್ನು ಹಾಗೂ ವಿದ್ಯಾರ್ಥಿಗಳ ಸಂಘ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಸಂಸ್ಥಾಪಕರಾದ ಶಿವರಾಜ್ ಕಬ್ಬೂರ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಪ್ರಸನ್ನಕುಮಾರ್ BC ಪ್ರಾಧ್ಯಾಪಕರು, ದಾವಣಗೆರೆ ವಿಶ್ವವಿದ್ಯಾಲಯ ಇವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಡಾಕ್ಟರ್ ರಾಮು ಮೂಲಗಿ ಅವರು ಆಗಮಿಸಿದ್ದರು. ಪ್ರಸನ್ನ ರೆಡ್ಡಿ MH ಪ್ರಾಧ್ಯಾಪಕರು, ದಾವಣಗೆರೆ ಇವರು ಕೂಡ ಉಪಸ್ಥಿತರಿದ್ದರು. ದಿನಾಂಕ 27/9/2025ರಂದು ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ವಿನ್ನರ್ಸ್ ಫುಡ್ ಫೆಸ್ಟ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕರಾದ ಶಿವರಾಜ್ ಕಬ್ಬೂರ್ ಸರ್ ಅವರು ವಹಿಸಿದ್ದರು. ಈ ಕಾರ್ಯಕ್ರಮವನ್ನು
ರಾಘವೇಂದ್ರ ಹೈಟೆಕ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನಿಲ್ ಕುಮಾರ್ ಎಂಆರ್ ಅವರು ಉದ್ಘಾಟಿಸಿದರು. ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಡಾಕ್ಟರ್ ಮಮತಾರವರು ತೀರ್ಪುಗಾರರಾಗಿ ಆಗಮಿಸಿದ್ದರು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ವಿಧ ವಿಧವಾದ ಅಗ್ನಿರಹಿತ ಅಡುಗೆಗಳನ್ನು ತಯಾರಿಸಿದರು. ಶ್ರೀ ಪ್ರಸನ್ನ ರೆಡ್ಡಿ ಎಂಎಚ್ ಹಿರಿಯ ಪ್ರಾಧ್ಯಾಪಕರು ದಾವಣಗೆರೆ ಇವರು ಉಪಸ್ಥಿತರಿದ್ದರು. ದಿನಾಂಕ 2/10/2025 ನಮ್ಮ ರಾಷ್ಟ್ರೀಯ ಹಬ್ಬವಾದ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಸಂಸ್ಥಾಪಕರಾದ ಶಿವರಾಜ್ ಕಬ್ಬೂರ್ ಸರ್ ಅವರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದಿನಾಂಕ 7/10/2025 ವಾಲ್ಮೀಕಿ ಜಯಂತಿಯನ್ನು ಆಚರಿಸಿ ವಾಲ್ಮೀಕಿ ಅವರ ರಚಿಸಿದ ಮಹಾಕಾವ್ಯವಾದ ರಾಮಾಯಣ ಕೇವಲ ಪಠಣಕ್ಕೆ ಮಾತ್ರ ಸೀಮಿತವಾಗಿರದೆ ಜೀವನದಲ್ಲಿ ವಿದ್ಯಾರ್ಥಿಗಳು ಅನ್ವಯಿಸಿಕೊಳ್ಳುವಂತೆ ತಿಳಿಸಲಾಯಿತು. ದಿನಾಂಕ 18/10/2018 ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ಹಿಂದಿ ಮತ್ತು ಕನ್ನಡ ಗೀತಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಅನೇಕ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಅತ್ಯುತ್ತಮ ಗಾಯನವನ್ನು ಪ್ರದರ್ಶಿಸಿದರು. ದಿನಾಂಕ 1/11/2025 ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಕಾಲೇಜಿನಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ವಿದ್ಯಾರ್ಥಿಗಳು ಭಾಗವಹಿಸಿದರು. ದಿನಾಂಕ 8/11/2025 ಕನಕದಾಸ ಜಯಂತಿಯನ್ನು ಆಚರಿಸಿ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ ಚರಿತ್ರೆಯನ್ನು ಕುರಿತು ಸಂದೇಶವನ್ನು ತಿಳಿಸಲಾಯಿತು. ದಿನಾಂಕ 29/11/2025 ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಂಸ್ಥೆಯ ಸಂಸ್ಥಾಪಕರಾದ ಶಿವರಾಜ್ ಕಬ್ಬೂರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ಸುನೀಲ್ ಕುಮಾರ್ ಸರ್ ಅವರು ಆಗಮಿಸಿದ್ದು ಅಂದಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅನಿತಾ ದೌಡಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದಿನಾಂಕ 1/1/2026 ಹೊಸ ವರ್ಷವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹರ್ಷದಿಂದ ಸ್ವಾಗತಿಸುವ ಮೂಲಕ ಶಿಕ್ಷಕರನ್ನು ಮನೋರಂಜಿಸಿ ಆನಂದಿಸಿದರು. ದಿನಾಂಕ 7/3/2026 ನಮ್ಮ ಕಾಲೇಜಿನಲ್ಲಿ ಗೀತಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಗಾಯನ ಕಲೆಯನ್ನು ಪ್ರದರ್ಶಿಸಿದರು. ದಿನಾಂಕ 24/2/2026 ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಫಲಿತಾಂಶ ಬಿಡುಗಡೆ ಮಾಡಲಾಗಿದ್ದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿರುವುದು ನಮ್ಮ ಸಂಸ್ಥೆಯ ಹೆಮ್ಮೆಯ ವಿಷಯವಾಗಿದೆ. ದಿನಾಂಕ 1/4/2026 ನಮ್ಮ ಕಾಲೇಜಿನಲ್ಲಿ ಕ್ರೀಡಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ವಾಲಿಬಾಲ್, ಥ್ರೋಬಾಲ್, ಬ್ಯಾಡ್ಮಿಂಟನ್, ಚೆಸ್, ಕೇರಂ ಆಟಗಳನ್ನು ಆಡಿಸಲಾಯಿತು. ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ವಿನ್ನರ್ಸ್ ಸಮೂಹ ಸಂಸ್ಥೆಗಳು ಸ್ವಂತ ಕಟ್ಟಡದಲ್ಲಿ ಪ್ರಾರಂಭವಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಶುಭ ಸಂಜೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ನಡೆಸಿಕೊಡಲಿದ್ದಾರೆ. ನಮ್ಮ ಕಬ್ಬೂರ್ ಎಜುಕೇಷನ್ ಸೊಸೈಟಿ ವಿನ್ನರ್ಸ್ ಸಮೂಹ ಸಂಸ್ಥೆಯ ವತಿಯಿಂದ ಸಂಸ್ಥೆಯಲ್ಲಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಈ ಪ್ರಶಸ್ತಿಗೆ ಸಂಸ್ಥೆಯ ಸಂಯೋಜಕರಾದ ಶ್ರೀ ಗುರುರಾಜ್ HG ರವರನ್ನು ಶಿಕ್ಷಣ ತಜ್ಞರಾದ ಡಾಕ್ಟರ್ HV ವಾಮದೇವಪ್ಪ ನೇತೃತ್ವದ ಸಮಿತಿಯು ಆಯ್ಕೆ ಮಾಡಿದೆ. ದಿನಾಂಕ ಏಪ್ರಿಲ್ 5, 2026 ನಡೆಯಲಿರುವ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ತರಳಬಾಳು ಜಗದ್ಗುರು ಸಿರಿಗೆರೆ ಇವರು ಪ್ರದಾನ ಮಾಡಲಿದ್ದಾರೆ. ಈ ಪ್ರಶಸ್ತಿಯು 1 ಲಕ್ಷ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. ದಿನಾಂಕ 5/4/2026 ವಿನ್ನರ್ಸ್ ಸಮೂಹ ಸಂಸ್ಥೆಗಳ ಸ್ವಂತ ಕಟ್ಟಡವು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಥ್ಯಾಂಕ್ ಯು ಆಲ್. ವಾರ್ಷಿಕ ವರದಿಯನ್ನು ತಿಳಿಸಿದ ಶ್ರೀಮತಿ ನಿರ್ಮಲಾ ಮೇಡಮ್ ಇವರಿಗೆ ಧನ್ಯವಾದಗಳು. ಈ ನಮ್ಮ ಕಾಲೇಜಿನಲ್ಲಿ ನಡೆದ ಕೆಲವು ಚಟುವಟಿಕೆಗಳಿಗೆ ಬಹುಮಾನ ವಿತರಣೆ ಮಾಡಲು ಬರುತ್ತಿದ್ದಾರೆ ಶ್ರೀಮತಿ ಕವಿತಾ ಮೇಡಮ್ ಉಪನ್ಯಾಸಕರು. ಸರ್ವರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ನೆರೆದಿರುವ ಗಣ್ಯರನ್ನು ವಂದಿಸುತ್ತಾ, ತಾನು ಬೆಳೆಯಬೇಕು ಎನ್ನುವ ಕನಸಿರಬೇಕು, ಇನ್ನೊಬ್ಬರನ್ನು ಬೆಳೆಸಬೇಕು ಎನ್ನುವ ಮನಸ್ಸಿರಬೇಕು ಎನ್ನುವಂತೆ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ. 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭವನ್ನು ಇಂದು ಹಮ್ಮಿಕೊಂಡಿದ್ದು ವಿನ್ನರ್ಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅನೇಕ ಪಠ್ಯೇತರ ಚಟುವಟಿಕೆಗಳು ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು.
ಈ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ಭಾಗವಹಿಸಿ ಪ್ರಶಸ್ತಿ ಹಾಗೂ ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಬೇಕಾಗಿ ವೇದಿಕೆ ಮೇಲಿರುವ ಗಣ್ಯರನ್ನು ಕೋರುತ್ತೇನೆ. ಮೊದಲನೇದಾಗಿ ಗೌರಮ್ಮ ಹಮ್ಮಚ್, ಸೆಕೆಂಡ್ BA. ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದ ಎಲ್ಲರಿಗೂ ಹಾಗೂ ಶ್ರೀಮತಿ ಕವಿತಾ ಮೇಡಮ್ಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾದ ಡಾಕ್ಟರ್ NT ಮರುಳಸಿದ್ದಪ್ಪನವರು ಈ ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಶುಭ ಸಂಜೆ. ವಿನ್ನರ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದಂತಹ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ದಾವಣಗೆರೆಯ ಪ್ರಾಧ್ಯಾಪಕರಾದಂತಹ ರೆಡ್ಡಿ ಸರ್ ಅವರೇ, ಮತ್ತು ವಿನ್ನರ್ ಸಮೂಹ ಸಂಸ್ಥೆಗಳ ಎಲ್ಲ ನಿರ್ದೇಶಕ ಬಂಧುಗಳೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಶಿವರಾಜ್ ಕಬ್ಬೂರ್ ಅವರ ಆತ್ಮೀಯ ಗೆಳೆಯರೇ ಮತ್ತು ಬಂಧುಗಳೇ, ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅನ್ನೋ ಹಾಗೆ ಈಗಾಗಲೇ ಪ್ರಶಸ್ತಿ ವಿತರಣೆ ಸಮಾರಂಭವನ್ನ ಮಾಡಿದ್ವಿ. ಹಾಗಾಗಿ ಈ ವರ್ಷ ಎಲ್ಲ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ವರ್ಷಗಳಲ್ಲಿ ಕೂಡ ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡಿ ಉತ್ತಮವಾದಂತಹ ಪ್ರದರ್ಶನವನ್ನ ಮಾಡ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾಳೆ ಫಂಕ್ಷನ್ಗೆಲ್ಲ ಸಿದ್ಧತೆಗಳು ಆಗ್ತಾ ಇದಾವೆ. ಹಾಗಾಗಿ ನನ್ನನ್ನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಿಗೆ ಕರೆಸಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಆತ್ಮೀಯ ಸ್ನೇಹಿತ ಕಬ್ಬೂರ್ ಅವರಿಗೂ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ಕುರಿತು ಮಾತನಾಡಿದ ಡಾಕ್ಟರ್ NT ಮರುಳಸಿದ್ದಪ್ಪನವರಿಗೆ ಧನ್ಯವಾದಗಳು. ಈಗ ಶ್ರೀ ಪ್ರಸನ್ನ ರೆಡ್ಡಿ MH, ಹಿರಿಯ ಪ್ರಾಧ್ಯಾಪಕರು, ದಾವಣಗೆರೆ, ಇವರು ಉಪಸ್ಥಿತ ನುಡಿಯನ್ನಾಡಬೇಕಾಗಿ ವಿನಂತಿ. 2025-26ನೇ ಸಾಲಿನ ವಿದ್ಯಾರ್ಥಿನಿಯರ ಸಂಘ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿನ್ನರ್ಸ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಅವರೇ, ಹಾಗೂ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಡಾಕ್ಟರ್ ಮರುಳಸಿದ್ದಪ್ಪನವರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈಗಾಗಲೇ ನಿಮಗೆ ಗೊತ್ತಿದೆ ಇದು ಸಮಾರೋಪ ಸಮಾರಂಭ ಮತ್ತು ನಾಳೆ ವಿನ್ನರ್ಸ್ ಸಮೂಹ ಸಂಸ್ಥೆಗಳ ಒಂದು ಉದ್ಘಾಟನಾ ಸಮಾರಂಭ. ಈ ಸಂಸ್ಥೆಗೆ ತಾವೇನಾದರೂ ಕೊಡುಗೆ ಕೊಡಬೇಕಪ್ಪ ಅಂದರೆ, ಒಂದು ನೀವು ಈ ಸಂಸ್ಥೆ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ನಿಮ್ಮ ನೈಬರ್ಸಲ್ಲಿ, ನಿಮ್ಮ ಬಂಧುಗಳಲ್ಲಿ ಹೇಳಿ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಶಿವರಾಜ್ ಕಬ್ಬೂರ್ ಅವರು ತಮ್ಮದೇ ಆದಂತಹ ಒಂದು ಕನಸನ್ನು ಒತ್ತಿ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅತ್ಯಂತ ನೀವು ದಾವಣಗೆರೆಯಲ್ಲಿ ನಾನು ಸಾಕಷ್ಟು ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕಂಡಂತಹ ಕಾಲೇಜುಗಳಲ್ಲಿ ಅತ್ಯಂತ ಕಡಿಮೆ ಕಾಲಾವಧಿಯಲ್ಲಿ ಈ ಒಂದು ಮಟ್ಟಿಗೆ ಒಂದು ಸಂಸ್ಥೆ ಬೆಳೆದಿದೆ ಅಂದ್ರೆ ಅದು ವಿನ್ನರ್ಸ್ ಸಮೂಹ ಸಂಸ್ಥೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಎಲ್ಲ ಕ್ರೆಡಿಟ್ ಶಿವರಾಜ್ ಕಬ್ಬೂರ್ ಅವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಒಂದು ನಾನು ದಾವಣಗೆರೆಯಲ್ಲಿ ನೋಡ್ತಾ ಇದ್ದೀನಿ, ಎಷ್ಟೋ ಕಾಲೇಜ್ ಅಂದ್ರೆ ಅದಕ್ಕೆ ವಾತಾವರಣನೇ ಇಲ್ಲ. ಒಂದು ಅಂಗಡಿ ಮಳಿಗೆಗಳು ಇರ್ತಾವಲ್ಲ, ಆ ಮಳಿಗೆಗಳಲ್ಲಿ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನೋ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದೆಲ್ಲ ನಡ್ಕೊಂಡು ಹೋಗುತ್ತೆ, ಆದ್ರೆ ಒಂದು ಇಷ್ಟು ವರ್ಷ ಅವು ಸರ್ವಿಸ್ ಆದಾಗ ಅಟ್ಲೀಸ್ಟ್ ತಮ್ಮದೇ ಆದ ಒಂದು ಓಲ್ಡ್ ಬಿಲ್ಡಿಂಗು, ಒಂದು ಕಾಲೇಜ್ ಅಂದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಆಕಾರ ಇರಬೇಕಾಗುತ್ತೆ. ಆದ್ರೆ ಅಂತಹ ಒಂದು ಸಂಸ್ಥೆಗಳು ದಾವಣಗೆರೆಯಲ್ಲಿ ಬಹಳ ಕಡಿಮೆ ಇದಾವೆ. ಅತ್ಯಂತ ಜಸ್ಟ್ 1.5 year ಆಗಿದೆ ಈ ನಮ್ಮ ವಿನ್ನರ್ಸ್ ಸಂಸ್ಥೆ ಪ್ರಾರಂಭ ಆಗಿ. ಇಷ್ಟು ಮಟ್ಟಿಗೆ ನೀವು ಕ್ಲಾಸ್ ರೂಮ್ಸ್ ಅನ್ನ ನಾವು ನೋಡ್ಬೇಕು, ಎಂತಹ ಹೈಟೆಕ್ ಕ್ಲಾಸ್ ರೂಮ್ಸ್ ಇದಾವಂದ್ರೆ ಆ ಕ್ಲಾಸ್ಗಳಲ್ಲಿ ಓದ್ಬೇಕಂದ್ರೆ ಬಹಳ ಖುಷಿ ಅನ್ಸುತ್ತೆ. ನಿಮ್ಗೆ
ಎಲ್ಲ ಕ್ಲಾಸ್ ರೂಮ್ಸಲ್ಲೂ ನಿಮಗೆ ಫ್ಯಾನ್ ಇದೆ, ಆಮೇಲೆ ಲೈಟಿಂಗ್ಸ್ ಸಿಸ್ಟಮ್ ಇದ್ದಾವೆ, ನಿಮಗೆ ಬೇಕಾದಂತಹ ಒಂದು ಬೆಂಚಸ್ಸು ಎಲ್ಲ ಅಪ್ ಟು ಡೇಟ್ ಮಾಡಿದ್ದಾರೆ. ಆದರೆ ಅದೆಲ್ಲವನ್ನ ಸದುಪಯೋಗಪಡಿಸ್ಕೊಂಡು ಆ ಸಂಸ್ಥೆಗೆ ಏನಾದರೂ ನೀವು ಕೀರ್ತಿ ತರಬೇಕಪ್ಪ ಅಂದರೆ ಒಳ್ಳೆ ರಿಸಲ್ಟ್ ಕೊಡಬೇಕು. ಅದ್ರ ಜೊತೆಗೆ ಈ ಸಂಸ್ಥೆಗೆ ಹೆಚ್ಚು ವಿದ್ಯಾರ್ಥಿಗಳನ್ನು ಸೇರಿಸುವ ಹಾಗೆ ತಾವು ತಮ್ಮ ನೈಬರ್ಸ್ಗೆ, ತಮ್ಮ ಪರಿಚಯರಿಗೆ ಪ್ರೇರೇಪಿಸ್ಬೇಕಂತಂದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಸನ್ನ ರೆಡ್ಡಿ ಸರ್ ಇವರಿಗೆ ಧನ್ಯವಾದಗಳು. ಈಗ ಟೆಕ್ನಿವಿಕ್ಸ್ ಕ್ರಿಯೇಟಿವಿಟಿ ವಿಡಿಯೋಗೆ ಬಹುಮಾನವನ್ನು ವಿತರಣೆ ಮಾಡಲು ಬರುತ್ತಿದ್ದಾರೆ ಕವಿತಾ ಮೇಡಮ್. ಟೆಕ್ಫಿನೆಕ್ಸ್ ವಿಡಿಯೋ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಲಾಗಿತ್ತು. ಅದರಲ್ಲಿ ಸೆಲೆಕ್ಟ್ ಆದಂತಹ ವಿಡಿಯೋಗಳನ್ನು ಮಾಡಿದ್ದಾರೆ. ಅವ್ರಿಗೆ ನಮ್ಮ ಗಣ್ಯರು ಕ್ಯಾಶ್ ಪ್ರೈಸ್ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ವಿತರಿಸಿದ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಸರ್, ವಿನ್ನರ್ಸ್ ಕರಿಯರ್ ಅಕಾಡೆಮಿ ಸಂಸ್ಥಾಪಕರು, ಅಧ್ಯಕ್ಷೀಯ ನುಡಿಯನ್ನಾಡಬೇಕಾಗಿ ವಿನಂತಿ. ಎಲ್ರಿಗೂ ಶುಭ ಸಂಜೆ. ನಿಮ್ಗೆಲ್ಲ ಗೊತ್ತಿರುವಂತೆ ನಾಳೆ ನಮ್ಮ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಅದರ ಪೂರ್ವಭಾವಿಯಾಗಿ ಇಂದು ನಾವು ಸಂಗೀತ ಸಂಜೆ ಮತ್ತು 2025-26ನೇ ಸಾಲಿನಲ್ಲಿ ನಡೆಸಿದಂತಹ ಎಲ್ಲ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನ ಇಂದು ಹಮ್ಮಿಕೊಂಡಿದ್ವಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನಮ್ಮ ವಿದ್ಯಾರ್ಥಿಗಳಿಗೆ ಈ ಸಮಾರಂಭಕ್ಕಿಂತ ಹೆಚ್ಚಾಗಿ ಸಂಗೀತ ಸಂಜೆ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಅಂತ. ಹಂಗಾಗಿ ಮಳಸಿದ್ದಪ್ಪನವರು ನಮ್ಮ ಸ್ನೇಹಿತರು 2 ನಿಮಿಷದಲ್ಲಿ ಮುಗಿಸಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ನನ್ನ ಮಾತುಗಳನ್ನ ಚುಟುಕಾಗಿ ಮುಗಿಸ್ತೀನಿ. ಕಾಲೇಜಿಗೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಆಸ್ತಿ ಯಾವುದು ಅಂದ್ರೆ ವಿದ್ಯಾರ್ಥಿಗಳು, ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಪುಸ್ತಕಗಳೇ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯ ಆಸ್ತಿ ಆಗಿರ್ತಾರೆ. ಈ ನಿಟ್ಟಿನಲ್ಲಿ ಶಿಕ್ಷಕರು ನಿರಂತರವಾಗಿ 1 ವರ್ಷವಿಡೀ ಕಾಲ ಅನೇಕ ಚಟುವಟಿಕೆಗಳನ್ನ ಆಯೋಜನೆ ಮಾಡಿ ವಿದ್ಯಾರ್ಥಿಗಳನ್ನ ಪಾರ್ಟಿಸಿಪೇಟ್ ಮಾಡಿಸ್ಬೇಕು, ಅವರನ್ನ ಹೆಚ್ಚು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಿ ನಮ್ಮಾದಿಯಾಗಿ. ನೀವು ಸಹ ವಿದ್ಯಾರ್ಥಿಗಳಾದಂಥವ್ರು ಮನೆಯಲ್ಲೂ ಪೇರೆಂಟ್ಸ್ ತುಂಬಾ ಎನ್ಕರೇಜ್ ಮಾಡ್ತಿರ್ತಾರೆ. ಅವರಿಗೆ ನನ್ನ ಮಗ ಹಿಂಗಿದಾನೆ ಅಂತ ಹೇಳ್ಕೊಳ್ಳೋದು ದೊಡ್ಡ ಹೆಮ್ಮೆಯ ವಿಷಯ ಆಗಿರ್ತದೆ. ನಾವು ಸುಮ್ಮನೆ ಹೆಸರಿಗೆ ಕಾಲೇಜಿಗೆ ಬಂದ್ವಿ ಹೋಗ್ದ್ವಿ ಅನ್ನೋದ್ರಲ್ದೇ ಒಂದು ಪದವಿ ಕಾಲೇಜು ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಯಂ ಶಿಸ್ತನ್ನ ಕಲಿಸುವಂತದ್ದು, ವಿದ್ಯಾರ್ಥಿಗಳಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥದ್ದು. ನಾವು ನಮ್ಮ ಜೀವಿತಾವಧಿಗಳಲ್ಲಿ ಓದುವಂತಹ ವಿದ್ಯಾಭ್ಯಾಸದ ಅವಧಿಗಳನ್ನ ನೋಡಿದ್ರೆ ನನ್ಗನ್ನಿಸ್ತದೆ, ನಮ್ಗೆ ಅನೇಕ ಶಿಕ್ಷಕರು ಅಲ್ಲಿದ್ದಂತಹ ಅವರು ನಡೆದಂತಹ ನಡವಳಿಕೆಗಳು, ಅವರ ಚಟುವಟಿಕೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಹಂಗಾಗಿ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕರ ನಡವಳಿಕೆಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತವೆ. ಇಂತಹ ಕಾರ್ಯಕ್ರಮಗಳು, ಇಂಥ ದೊಡ್ಡ ಗಣ್ಯರು ಬರುವಂತಹ ಎಲ್ಲ ಕಾರ್ಯಕ್ರಮಗಳು ಏನಾಗ್ತವೆ ಅಂದ್ರೆ ನಿಮ್ಮ ಮೇಲೆ ದೊಡ್ಡದಾದಂತ ಪ್ರಭಾವ ಬೀರುತ್ತವೆ. ಮತ್ತೆ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು, ಮತ್ತೊಬ್ಬರನ್ನ ಮಾದರಿಯಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಶಯ ನಿಮ್ಮಲ್ಲಿ ಮೂಡುತ್ತೆ. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳ ಸದುಪಯೋಗವನ್ನು ತಾವು ಪಡೆದುಕೊಳ್ಬೇಕು. ತಾವು ಮುಂದೆ ತಮ್ಮ ತಂದೆ ತಾಯಿಗೆ, ತಮ್ಮ ಕುಟುಂಬಕ್ಕೆ, ತಮ್ಮ ಸಮಾಜಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನ ಕೊಡಬೇಕು ಅಂದ್ರೆ ಬಹಳ ಶ್ರದ್ಧಾ ಭಕ್ತಿಯಿಂದ ಓದಿ ಕಾಲೇಜಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಎಲ್ಲವನ್ನ ಪಾಸಿಟಿವಿಟಿ ಆಗಿ ತೆಗೆದುಕೊಂಡು ನೀವು ಹೆಚ್ಚು ಸಕ್ಸಸ್ ಆಗಿ, ನಿಮ್ಮ ತಂದೆ ತಾಯಿಗಳು ನಿಮ್ಗಾಗಿ ಆಸ್ತಿಗಳನ್ನ ಮಾಡ್ಲಿಲ್ಲ, ನಿಮ್ಮನ್ನೇ ಆಸ್ತಿಗಳನ್ನಾಗಿ ಮಾಡ್ಬೇಕು ಅಂತ ಅಂದ್ಕೊಂಡು ಅವರು ನಮ್ಮಂತಹ ಕಾಲೇಜುಗಳು ಸೇರಿಸಿರ್ತಾರೆ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಆಸ್ತಿಗಳಾಗುವ ರೀತಿಯಲ್ಲಿ ಈ ಕಾಲೇಜಿನಲ್ಲಿ ಅಧ್ಯಯನವನ್ನು ನಡೆಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ನಾನು ನಿಮ್ಗೆಲ್ಲ ಗೊತ್ತಿರುವಂತೆ ಶಿಸ್ತಿಗೆ ಬಹಳ ಪ್ರಾಧಾನ್ಯತೆ, ಸಮಯ ಪ್ರಜ್ಞೆಗೆ ಬಹಳ ಪ್ರಾಧಾನ್ಯತೆ ಕೊಡುವಂತವ್ರು. ನಮಗೆ ಪಂಕ್ಚುಯಾಲಿಟಿ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ನಾನು ನಿನ್ನೆ ಭಾಷಣ ಮಾಡಿದಂಗೆ ಕ್ಲಾಸ್ನಾಗೆ ನಾಳೆನೂ ಸಹ ನಮ್ಮ ವಿದ್ಯಾರ್ಥಿಗಳಿಂದ ತುಂಬಾ ಶಿಸ್ತನ್ನ ನಾನು ಬಹಳ ಎಕ್ಸ್ಪೆಕ್ಟ್ ಮಾಡ್ತೀನಿ. ತುಂಬಾ ಗಣ್ಯರು ಬರ್ತಾರೆ. ಹಂಗಾಗಿ ನಿಮ್ಮ ಶಿಸ್ತು, ನಿಮ್ಮ ನಡವಳಿಕೆಗಳ ಮೇಲೆ ನಮ್ಮ ಕಾಲೇಜಿನ ಭವಿಷ್ಯ ಮತ್ತೆ ಅದನ್ನ ನಡವಳಿಕೆಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹುಡುಗಿಯರಿಗಿಂತ ಎಸ್ಪೆಷಲಿ ಹುಡುಗರು ಬಹಳ ಶ್ರದ್ಧೆಯನ್ನ ಕಾಡ್ಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಗೆಲ್ಲ ಹೇಳಿ, ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದರೆ, ನಮ್ಮ ಗುರುಗಳಾಗಿರ್ತಕ್ಕಂಥ ಪಟನ್ ಶೆಟ್ಟಿ ಸರ್ ಅವರು ಬಂದಿದ್ದಾರೆ. ನಾಳೆನೂ ಎಲ್ಲ ಕಾರ್ಯಕ್ರಮಗಳಿರ್ತಾರೆ. ಅನೇಕ ಪೋಷಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ನಮ್ಮ ಬಂಧುಗಳಿದ್ದಾರೆ.
ಮತ್ತೆ ಪ್ರಸನ್ನ ರೆಡ್ಡಿ ಸರ್ ನಮ್ಮ ಜೊತೆ ಯಾವಾಗಲೂ ಈ ಕಾರ್ಯಕ್ರಮದಿರ್ತಾರೆ. ಈ ಕಾರ್ಯಕ್ರಮದ ಈ ಸಂಜೆ ಕಾರ್ಯಕ್ರಮ ನಮ್ಮ ಉಪನ್ಯಾಸಕರು ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರೆ ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕಾಲೇಜುಗಳು ನಡೆಯಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಈ ಕಾಲೇಜ್ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ನುಡಿಯನ್ನಾಡಿದ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಸರ್ ಇವರಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ ಕೋರಲು ಬರುತ್ತಿದ್ದಾರೆ ಅಕ್ಷತಾ, ದ್ವಿತೀಯ BA ವಿದ್ಯಾರ್ಥಿನಿ. ಇಂದು ನಮ್ಮ ಕಾರ್ಯಕ್ರಮವನ್ನು ಕಂಗೊಳಿಸುವಂತೆ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುವ ಮಧುರ ಕ್ಷಣ. ಕೃತಜ್ಞತೆ ಎಂಬುದು ಜೀವನದ ಅತ್ಯುತ್ತಮ ಗುಣ, ಅದು ಸಂತೋಷಕ್ಕೆ ದಾರಿ ತೋರಿಸುವ ಬೆಳಕು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸದಾ ನಮಗೆ ಪ್ರೇರಣೆ ನೀಡುತ್ತಿರುವ ಡಾಕ್ಟರ್ ಶಿವರಾಜ್ ಕಪೂರ್ ಸರ್, ಸಂಸ್ಥಾಪಕರು ವಿನ್ನರ್ ಸಮೂಹ ಸಂಸ್ಥೆಗಳು ದಾವಣಗೆರೆ, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ಹಂಚಿಕೊಂಡ ಡಾಕ್ಟರ್ NT ಮರುಳಸಿದ್ದಪ್ಪ ಸರ್ ಅವರಿಗೂ ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಶ್ರೀ ಪ್ರಸನ್ನ ರೆಡ್ಡಿ ಸರ್ ಇವರಿಗೆ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ತಾಯಿ ತಂದೆಯರ ಪ್ರಾರ್ಥನೆಗೆ ಸಮನಾದ ಆಶೀರ್ವಾದವಿಲ್ಲ, ಅವರ ಬೆಂಬಲಕ್ಕೆ ಸಮನಾದ ಶಕ್ತಿ ಇಲ್ಲ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಎಲ್ಲ ಪೋಷಕ ವರ್ಗದವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದ ಪ್ರಾಧ್ಯಾಪಕ ವರ್ಗದವರಿಗೂ ಹಾಗೂ ಸಂಘಟನಾ ಸಮಿತಿ ಸದಸ್ಯರಿಗೂ ವಿಶೇಷ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾಧ್ಯಮ ವರ್ಗದವರಿಗೂ ಸಹ ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನನ್ನ ಸ್ನೇಹಿತರೆ, ನಿಮ್ಮ ಸಹಕಾರ ಮತ್ತು ಉತ್ಸಾಹವಿಲ್ಲದೆ ಈ ದಿನ ಇಷ್ಟು ಯಶಸ್ವಿಯಾಗುತ್ತಿರಲಿಲ್ಲ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಇದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. Sahana and Tanushree from BCA second year, please step on the stage. Dedicated to all depressed people. ಬೆಟ್ಟಾಕೋ ಡಿಪ್ರೆಷನ್ ಹುಡ್ಕೊಳ್ರಿ ಸೊಲ್ಯೂಷನ್. ಜೀವನಾನೇ ಕನ್ಫ್ಯೂಷನ್ ಮಾಡ್ಕೊಳ್ರಿ ಸೆಲೆಬ್ರೇಷನ್. ಕಳ್ಕೊಂಡಿದ್ನ ನೆನ್ಸ್ಕೊಂಡ್ ನೀವು ಎಷ್ಟು ಅಂತ ಅಳ್ತಿರಪ್ಪ. ಹುಟ್ಸಿದ್ಯಾವ್ರು ಹುಲ್ಮೈ ಸಲ್ವಾ, ಖುಷಿಯಾಗಿ ನೀವು ಅಲ್ಬಿಡ್ರಪ್ಪ. ಮಾಡ್ರಪ್ಪ ಜೋರಾಗೊಂದು ಸೌಂಡ್. Gonna get it तेरे हाथ कभी ना पानी. माने ना माने कोई दुनिया ये सारी मेरे इश्क की है दीवानी. Hey you, I know you want it but you're never gonna get it तेरे हाथ कभी ना आनी. माने ना माने कोई दुनिया ये सारी मेरे इश्क की है दीवानी. अब दिल करता है हाले हाले से मैं तो खुद को गले लगाऊं. రసిక రాజు ఓ మరి నా దాసు బాబా నీతో ఎప్పుడింత కిరికిరి. ఏ రసిక రాజు ఓ మరి నా దాసు బాబా నీతో ఎప్పుడింత కిరికిరి. ఆ కుర్చీని మార్చబెట్టి படி பொண்ணு ஏறலடி, அழகுல ஒன்ன மிஞ்ச ஆள் இல்லடி. மினுக்கி இதான் என் நெஞ்ச குலுக்கி சிறுக்கி வடிய முட்டை கலக்கி அழகி போவாத ரொம்ப விலகி சிலுங்கி பொறாலே என்ன முழுங்கி. ಹುಡುಗಿ ನೀನು ಬಾರಿ ಹುಡುಗಿ, ಹುಡುಕಬೇಡ ಗುಡುಗುಡು ಗುಡುಗಿ. ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ, ನಡೆಯಬೇಕು ತಗ್ಗಿ ಬಗ್ಗಿ. ನಾಜೂಕು ನಾರಿ ಓಜೋ ಕುಮಾರಿ, ಎಂದಿಗೂ ಟೈಟಾಗಬಾರದು. ಒಂಟಿ ಬಯ್ಯಾರಿ ಕನ್ಯಾಕುಮಾರಿ. ಗಾಲಿ ಗಾಲಿ ಮುತ್ತಕಲ್ಲ ಅವನುಂದ ಗಾಲಿ, ಜಾಲಿ ಜಾಲಿ ಹಡಿಪೋಳಿ.
ವಾಮದಿನಿ ಅನ್ನ ರೆಡಿ ಮರದ ಮೆಚ್ಚು ಅನ್ನ ಕೊಡಿ ವಾಮದಿನಿ ನಲ್ಲ ಕೊಟ್ಟೆ ಅಡಿ ಮಾಮದುರ ಅನ್ನ ಕೊಡಿ ವಾಮದಿನಿ ಅನ್ನ ರೆಡಿ ಮರದ ಮೆಚ್ಚು ಅನ್ನ ಕೊಡಿ ವಾಮದಿನಿ ನಲ್ಲ ಕೊಟ್ಟೆ ಅಡಿ నువ్వు అమ్మి అమ్మి అంటే నీ పిల్లలే పోయినట్టుంది నువ్వు స్వామి స్వామి అంటే నా పెళ్ళిటి లెక్క ಹಲೋ 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 ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಚಮ್ಮಕ್ ಚಲ್ಲೋ ಕೇಳು ಚಲ್ಲು 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 ಆ ನಗುವ ಒಮ್ಮೆ ಚಲ್ಲು ನಾನಾಗ ಐಲು ಬೈಲು ಕೇಳು ಸಕ್ಕು 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 ನೀ ಸಿಕ್ಕು ಸಕ್ಕು ಸಕ್ಕು ನೈಸ್ 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 ನಮ್ಮ ಸ್ಟೋರಿಯಾಗೆ ನಾವೇ ಹೀರೋ ನೀನೇ ಹೀರೋಯಿನು ನಿನ್ನ ಗಲ್ಲ ಸುಭಾನಲ್ಲ ಅದ ಎಲ್ಲ ಮುದ್ದೆ ಬೆಲ್ಲ ಸೊಟ್ಟ ನೋಡು ರಾಗಿ ಮಿಲ್ಲ ಅತಿಂದಿತ್ತ ಆತೈತಲ್ಲ husband giving you royal treatment on your ಕದರಿಲ್ದರ ಕೂಡ ನಮ್ಮ ಹುಡುಗರ ಓಡಾಡಲ್ಲ ಇನ್ ನಾನಿರ್ತೀನ ಒಮ್ಮೆರ ನಕ್ಕು ಬಿಡುವ ಕೆನ್ನಿಯ ಕಚ್ಚು ಬಿಡುವ ಇಲ್ಲ ತ್ರಾಸಕತಿ ಜೀವಕ ತ್ರಾಸಕತಿ ಯಾಕಾಕತಿ ತ್ರಾಸು ಯಾಕಾಕತಿ ಯಾಕ ಹುಡುಗಿ ಮೈಯಾಗ ಹೆಂಗೈತಿ ನಾಲ್ಕು ಜನುಮ ಧಿಮಾಕು ನಿಂಗೈತಿ ಬಿಟ್ಟು ಗುಂಡಿಗೆ ಒಳಗೆ ಎಗರಿ ಬಿತ್ತು ಜೀವವೇ ಹೊರಗೆ ಬೈಯು ಕಿಲ್ಲಿಂಗ್ ಹೂ ಚೆಂಡು ಹುಡುಗಿ ಹಾರ್ದಿಗೆ ನುಗ್ಗಿ ಹತಕಳಿ ಆಡಿದಳು ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಕಲಿ ಬಿಳಿ ಆಗಿಹನು ನಿನ್ನ ಪರಿಚಯ ನೀನಾಗಿ ತಳ್ಳಿದ್ದು ನಾನಾಗಿ ಬಿದ್ದಿದ್ದು ಪ್ರೀತಿಯ ಕೆಟ್ಟ ತುಂಬ ತಾಪತ್ರಯ जब से मिला तेरा साया भाया मुझे हर बार तू भाया लाया सपने हजार तू लाया ऐसे ऐसे हाँ ऐसे 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 जैसे രാത്രി നിന്റെ ചിരിയത് കണ്ടപ്പോ അയ്യോ നെഞ്ചിലൊരാതി കരി
മിഴിയുള്ള കളവാണി കൂന്തല് കണ്ടപ്പോ കണ്ണൊന്ന് ഉടക്കി ചിരിക്കല പെണ്ണ കല്യാണി നിന്റെ വാറത്തെ പുള്ളി എന്നെ കുടി നിന്റെ കണ്ണിലെ നിറം കണ്ട് കയ്യിലെ വള കണ്ട് കാലിലെ കൊലുസിട്ട് എന്നെ കുടുക്കി അരയിലെ അരഞ്ഞാണം മരക്കെട്ടി കിടക്കുമ്പോൾ എനിക്കെന്റെ മോഹങ്ങൾ അണപ്പൊട്ടി ഒഴുകുമ്പോൾ നോക്കല്ലേ നീ ഒരു തീ നോട്ടത്തിൽ മുന്നെ കൊണ്ട് ചങ്കത് പടക്കണ് നോക്കല്ലേ നീ ഒരു തീ सोन्यात सजले रुटात भिजले रत्न प्रभात नुल्याले नटली थटली जशी उमटली चांदणी रंग महाली मी यवन बिजली पाहून थिजली इंद्र सभा भवताली ಮಾಸದಲ್ಲಿ ಒಂದು ಮಧ್ಯರಾತ್ರಿಲಿ ಕಿಣುಕಿದಳು ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ ಕಣ್ಣಲ್ಲಿ ನಾನೆದ್ದೆ ಕ್ಷಣದಲ್ಲಿ ಅವಳಂದಳು ಕಿವಿಯಲ್ಲಿ ಹೆಲೋ 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 ಅದು ಕನಸ ನಾ 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 ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. Singing the song like this. ಅವಿದ್ಯಾನಾಮಂತಸ್ತಿಮಿರ ಮಿಹಿರ ದ್ವೀಪನಗಿರೆ ಜನನಾಂ ಚೈತನ್ಯ ಸಭಕಂ ಕರಂದಸ್ತುತಿಸರಿ. Oh gracious one, you're the sun that dispels the darkness of the unlettered. You're the stream of consciousness for the unthinking fool. कसम है तुम्हें तुम मगर मुझसे रूठे रहे सांस जब तक ये बंधन न टूटे. तुम्हें दिल दिया है ये वादा किया है सनम मैं तुम्हारी रहूंगी सदा. ये रातें ये मौसम नदी का किनारा ये चंचल हवा. Nothing beats a jet 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 ಮಲೈಕಾ ಮಸ್ತ್ ಮಲೈಕಾ ಮಸ್ತ್ ಮಲೈಕಾ ನಿನ್ನ ನೋಡಿ everybody ಸುಸ್ತ್ ಮಲೈಕಾ ಮಸ್ತ್ ಮಲೈಕಾ ಜಬರ್ದಸ್ತ್ ಮಲೈಕಾ ನಿನ್ನ ನೋಡಿ everybody ಸುಸ್ತ್ ಮಲೈಕಾ. ವೆಲ್ ನಮ್ ಗರ್ಲ್ಸು ಸ್ವಲ್ಪ ಜಾಸ್ತಿನೇ ಸೌಂಡ್ ಮಾಡಿದ್ರು ಅನ್ಸುತ್ತೆ ಅಲ್ವಾ ಬಾಯ್ಸ್? ಮಸ್ತ್ ಮಲೈಕ ಅಂತ ಮಸ್ತಾಗೆ ಸ್ಟೆಪ್ ಹಾಕಿ ಹೋದ್ರು. somewhere they set fire on stage. Next, let's welcome Gaurama and group for folk dance. ಏನ್ ಯೋಚನೆ ಮಾಡ್ತಿದ್ದೀರಾ? ಕಳೆದ ಬಾರಿ ಮಳೆ ಇಲ್ಲದೆ ಬೆಳೆಯೆಲ್ಲ ಹಾಳಾಗಿ ಕೈಗೆ ಬಂದ ದುಡ್ಡು ಬಾಯಿಗೆ ಬರದಂತಾಯಿತು. ಆದರೆ ಈ ಸಾರಿ ಸಾಲ ಮಾಡಿ ಆದರೂ ಬೇಸಾಯ ಮಾಡುವ ನಂಬಿಕೆಯಲ್ಲಿದ್ದೆ. ಆದರೆ ನಾನು ನಂಬಿದ ಭೂಮಿ ತಾಯಿ ತಿಳ್ಕೊಂಡ್ಮೇಲೆ ಇನ್ನು ಹೇಗೆ ಬದುಕುತ್ತೆ? ನೀವೇ ಈ ತರ ನಿರ್ಧಾರ ತಗೊಂಡು ಹೇಗೆ? ಬಂಗಾರ ಬೆರೆತಿದೆ ಎಲ್ಲ ಬಂಗಾರ
ತುಂಬಿ ತುಳುಕಲಿ ಆನಂದ ಹಾಡಿಗೆ ಭೂಮಿಗೆ ಸಂತೋಷ ಬಂಗಾರ ತೆನೆದೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ವೆಲ್, ಯಾವಾಗ್ಲೂ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ? ಬಂಗಾರ ತೆನೆ ಅಂತ ಹೇಳ್ತಾ ನಮ್ಮ ಸಂಸ್ಕೃತಿ ಅಂಡ್ ನಮ್ಮ ಸುಗ್ಗಿಯ ಕಾಲದ ಹತ್ರ ಕರ್ಕೊಂಡು ಹೋಗಿ ಬಂದಂತ ಗರಮ್ಮ ಅಂಡ್ ಗ್ರೂಪ್ಗೆ ಥ್ಯಾಂಕ್ ಯು. ನೆಕ್ಸ್ಟ್ ಲೆಟ್ಸ್ ವೆಲ್ಕಮ್ ಇಂಚರ ಅಂಡ್ ಗ್ರೂಪ್ ಫಾರ್ ರಿಮಿಕ್ಸ್ ಡ್ಯಾನ್ಸ್. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోతు నిండు రాత్రి ಕುರ್ಚಿನಿ ಮಾಡ್ತಾ ಬೇಕಿತ್ತು ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೇನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೇನು.
ಚೆಡೆಗೆ ಮುಡಿದೋಳೆ ಮೆಲ್ಲಗೆ ನಡಿಗೆ ನಡಿಯೋಳೆ ಪುಟ್ಟಿಗ್ ಬಿತ್ತು ಬಿಸದನ ಬಲನ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲೆ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರ್ರ ಬೆರ್ರಿ ಹೊಡ್ಕೊತೈತಿ ಎದೆಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಗ ತುಂಬಾ ಇಷ್ಟ ರೀ ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಇಸ್ಕೋರಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ತಪ್ಪ ಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ركزت البطريق ولا سبت بيمان يا اخي دوس دوس عندي خش فصلة يا اخي تفوز تفوز والله خش رقصة يا اخي دوس دوس عندي خش فصلة يا اخي تفوز تفوز والله خش رقصة حلو حلو زين ವೆಲ್ ಈ ನಮ್ಮ ಇಂಚರಾ ಅಂಡ್ ಗ್ರೂಪ್ ಹೇಗೆ ಅಂದ್ರೆ ಸರಿ ಆಯ್ತಾ ನನ್ನ ರೂಟ್ ಅಂತ ಹೇಳ್ತಾ ಒಂದ್ ಲಾಂಗ್ ರೈಡ್ ನೇ ಕರ್ಕೊಂಡು ಹೋಗಿ ಬಂದ್ಬಿಟ್ರು ಅಲ್ವಾ ಬಾಯ್ಸ್? ಎಸ್ ಗರ್ಲ್ಸ್, ಥ್ಯಾಂಕ್ಸ್ ಫಾರ್ ಯುವರ್ ರೈಡ್. ನೆಕ್ಸ್ಟ್ ಲೆಟ್ಸ್ ವೆಲ್ಕಮ್ ಅವರ್ ಬಾಯ್ಸ್. ಬಾಯ್ಸ್ ಏನ್ ಮಾಡ್ತಿದಾರೆ ಗೊತ್ತಾ? ದೇ ಆರ್ ಡೂಯಿಂಗ್ ಲೇಜಿ ಡ್ಯಾನ್ಸ್. ಹೌ ದೇ ವಿಲ್ ಸೆಟ್ ಫೈರ್ ಆನ್ ಸ್ಟೇಜ್. ಲೆಟ್ಸ್ ಸಿ. ಲೆಟ್ಸ್ ವೆಲ್ಕಮ್ ಆಕಾಶ್ ಅಂಡ್ ಗ್ರೂಪ್ ಆನ್ ಸ್ಟೇಜ್. ವಂದನೆ 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 ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ ಬಾಡಿಗೊಂದು ಅರ್ಥ ಸಿಕ್ಕಿದೆ ವಂದನೆ 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 ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ ಬಾಡಿಗೊಂದು ಅರ್ಥ ಸಿಕ್ಕಿದೆ लिखे जो खत तुझे वो तेरी याद में हजारों रंग के नजारे बन गए लिखे जो खत तुझे वो तेरी याद में हजारों रंग के नजारे बन गए सवेरा जब हुआ तो फूल बन गए जो रात आई तो सितारे बन गए लिखे जो खत तुझे हमको तुमसे प्यार है जिया बेकरार है आजा मेरी बुलबुल तेरा इंतजार है हमको तुमसे प्यार है जिया बेकरार है आजा मेरी बुलबुल तेरा इंतजार है अपना बनाने की कसम खाई है
खाई है, तुम्हें अपना बनाने की कसम खाई है, खाई है। तेरी आँखों में चाहत ही नजर आई है, आई है। ಹಾಟಿಗೆ ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಬೆನ್ ಹಿಂದೆ ಬಿದ್ಬಿಟ್ಟ, ನೆರಳಿಗೂ ನಾಚಿಕೆ ತಂದ್ಬಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಬಿಟ್ಟ. ಆರಾಮಾಗಿರಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲೆಲ್ಲ ಮಾಮೂಲಿ. ಏನಾಯ್ತು? ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. Sone sone atole lakka, sone sone atole. Yeah. Takdiya rendiya kha, takdiya rendiya. Yeah. Sone sone atole lakka, sone sone atole lakka. Takdiya rendiya kha, takdiya rendiya kha. मैं की दसा अपनी वे, चन करता है तारीफा, मेरे हुस्न दे कोने 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 दी, कोने कोने दी. बेबी डाल में सोने दी, बेबी डाल में सोने दी, बेबी डाल में सोने दी, बेबी डाल में सोने दी. ये दुनिया पित्तल दी, ये दुनिया पित्तल दी, ये दुनिया पित्तल दी. बेबी डाल में सोने दी, बेबी डाल में सोने दी, बेबी डाल में सोने दी, बेबी डाल में सोने दी. किसी डिस्को में जाए, किसी होटल में खाए, हो किसी डिस्को में जाए, किसी होटल में खाए, कोई देख लेना हमें यहाँ कहीं घूम के आए हम. चलो इश्क लड़ाए, चलो इश्क लड़ाए, चलो इश्क लड़ाए. ವೆಲ್, ಇದು ಅಲ್ವಾ ಡ್ಯಾನ್ಸ್ ಅಂದರೆ, ಅಲ್ವಾ? ನಮ್ಮ ಬಾಯ್ಸ್ ಅಂದರೆ ಏನು, ಅವ್ರ ಪರ್ಫಾರ್ಮೆನ್ಸ್ ಅಂದರೆ ಏನು, ಅವ್ರ ಸ್ಟೆಪ್ ಅಂದರೆ ಏನು, ವಾ, ನಾನಂತೂ ಫಿದಾ ಆಗೋದೆ. ನೋ ಒನ್ ಕ್ಯಾನ್ ಬೀಟ್ ದೇರ್ ಪರ್ಫಾರ್ಮೆನ್ಸ್, ನಾಟ್ ಇವನ್ ಅವರ್ ಗರ್ಲ್ಸ್, ಅಲ್ವಾ? ಲೇಸಿ ಬಾಯ್ಸ್ ವಿಲ್ ಡೂ ಲೇಸಿ ಡ್ಯಾನ್ಸ್. ಹೆಸರಿಗೆ ತಕ್ಕ ಹಾಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಜೊತೆಗೆ ಒಂದು ಒಳ್ಳೆ ವೈಬ್ನೇ, ಹ್ಯೂಮರಸ್ ಆಗಿರೋ ಒಂದು ವೈಬ್ನೇ ಕ್ರಿಯೇಟ್ ಮಾಡಿ ಹೋದರು. ವೆಲ್ ಡನ್ ಬಾಯ್ಸ್. ನೆಕ್ಸ್ಟ್ ಲೆಟ್ಸ್ ವೆಲ್ಕಮ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ ಸನಾ ಆ್ಯಂಡ್ ತನುಶ್ರೀ. वक्रतुण्ड महाकाय सूर्यकोटि समप्रभ
निर्विघ्नं कुरु मे देव सर्वकार्येषु सर्वदा। तुलसी कोमलवेणी नीलवर्णनारायणी नित्यकल्याणी येळम्मा तुलसी कोमलवेणी नीलवर्णनारायणी नित्यकल्याणी चन्द्रचूड शिवशङ्कर पार्वती रमणानि वराहरूपं दैववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ Well, last but not the least ಅಂತ ಸನಾ ಆ್ಯಂಡ್ ತನು ಒಳ್ಳೆ ಡಿವೋಷನಲ್ ವೈಬ್ನ ಕ್ರಿಯೇಟ್ ಮಾಡಿದ್ದಾರೆ. Thank you Tanu and Sana for your classical performance here. Now, well, we are all already reached end stage of this occasion. I would like to thank you all for your support and patience here. Thank you very much. And last thing, I would like to welcome our Kabir sir for few words here.
ಬೆಳಗ್ಗೆ ತಪ್ಪದೆ ಎಲ್ಲರೂ ಕಾರ್ಯಕ್ರಮಕ್ಕೆ ಇದೇ ರೀತಿಯಿಂದ ಹಾಜರಾಗಿ ಶಿಸ್ತಿನಿಂದ ಸಂಯಮದಿಂದ ನಡ್ಕೊಳ್ಬೇಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತೊಮ್ಮೆ ವಿನಂತಿ. ಧನ್ಯವಾದಗಳು. ಪೋಷಕರೆಲ್ಲರೂ ಊಟಕ್ಕೆ ಹೋಗ್ಬೋದು. ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.